ನುಗ್ಗೆಕಾಯಿನ ಬೇಯಿಸಿ ಇದಕ್ಕೊಂದ್ ಸ್ವಲ್ಪ ಒಗ್ಗರಣೆ ಹಾಕಿದೀನಿ. ಏನಿಲ್ಲ, ಜಸ್ಟ್ ಆಗಿ 1 ಡೇ ಬ್ರೇಕ್ ತಗೊಳ್ಳಿ. ಹೊರಗಡೆ ಹೋಗುವ ಕೆಲ್ಸಗಳಿದ್ರೆ ಎಲ್ಲ ಮುಗಿಸ್ಕೊಳ್ಳಿ. ನನ್ನ ನೋಡಿ, ಡೈರೆಕ್ಟ್ ಆಗಿ ಬೇಯಿಸೋದು ಯಾವಾಗ್ಲೂ ನಾನು ರೆಗ್ಯುಲರ್ ಆಗಿ ನನ್ನ ವಿಡಿಯೋಸ್ ನೋಡೋರ್ಗೆ ಗೊತ್ತಿರುತ್ತೆ. ಜೊತೆಗೆ ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳೋದಾಗಿರ್ಬೋದು. ಸೊ ಪ್ಯೂರಿ ಮಾಡಿದ್ದ ಜಾರ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕ್ತಾ ಇದೀನಿ. ಟೊಮೆಟೊ, ಈರುಳ್ಳಿ ಹಾಕಿ ಶೇಂಗಾ ಹಾಕಿ ಮಾಡಿದಂತಹ ಕಾಬುಲ್ ಚನ್ನ ಗ್ರೇವಿ ರೆಡಿಯಾಗಿದೆ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋ ಚೈತ್ರ PVK ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಂ ರಿಕವರಿ ಕೋಚ್. ಸ್ನೇಹಿತರೆ, ಇವತ್ತು ಏಪ್ರಿಲ್ 26, 2026. ಸೊ ಇವತ್ತು ಸಂಡೇ. ಸೊ ಇವತ್ತು ಸ್ವಲ್ಪ ವರ್ಕೌಟ್ ಸ್ಕಿಪ್ ಆಯಿತು. ಬಟ್ ಬಿಡೋದು ಬೇಡ ಅಂತ ಹೇಳಿ ಒಂದು 10 ಮಿನಿಟ್ಸ್ ಮಾಡಿಸ್ದೆ ಅಮ್ಮಂಗೆ. ಸೊ ಫುಲ್ ಸ್ಕಿಪ್ ಆಗಿಲ್ಲ, ಪೂರ್ತಿ ಯಾವಾಗಲೂ ಮಾಡೋ ಥರ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇದೆ ಅಂತ ಹೇಳಿದ್ರು ಅಮ್ಮ. ಸೊ ಹಾಗಾಗಿ ಇವತ್ತು ವರ್ಕೌಟ್ ರೆಗ್ಯುಲರ್ ಆಗಿ ಮಾಡೋ ಥರ ಡಂಬಲ್ಸ್ ಆಗಿರ್ಬೋದು, ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಇದ್ಯಾವುದು ಮಾಡೋಕ್ಕಾಗಲಿಲ್ಲ. PT ಎಕ್ಸಸೈಸ್ ಎಲ್ಲವೂ ಮಾಡೋಕ್ಕಾಗಲಿಲ್ಲ. ಇಟ್ಸ್ ಓಕೆ. ಒಂದಿನ ಬ್ರೇಕ್ ತಗೊಳ್ಳೋದು ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಹೆವಿಯಾಗಿ ನೀವು ಮಾಡ್ತಾನೆ ಇರಬೇಕು ಕಂಟಿನ್ಯೂಸ್ ಆಗಿ ಅಂತ ಏನೂ ಇಲ್ಲ. ಸ್ವಲ್ಪ ಬ್ರೇಕ್ ತಗೊಂಡು ನಿಮ್ಮ ಕೆಲಸಗಳು, ನೀವು ಅಷ್ಟೇ ನಿಮ್ಮ ಲೈಫಲ್ಲಿ ನಾನು ವರ್ಕೌಟ್ ಮಾಡ್ತಾ ಇದ್ರೆ ರೆಗ್ಯುಲರ್ ಆಗಿ 1 ಡೇ ಬ್ರೇಕ್ ತಗೊಳ್ಳಿ. ಹೊರಗಡೆ ಹೋಗುವ ಕೆಲಸಗಳಿದ್ರೆ ಎಲ್ಲ ಮುಗಿಸ್ಕೊಳ್ಳಿ. ಓಕೆನಾ? ಎಲ್ಲರೂ ಔಟಿಂಗ್ ಹೋಗಿ ಬನ್ನಿ ಫ್ರೆಂಡ್ಸ್ ಜೊತೆ. ಓಕೆನಾ? ಈ ರೀತಿ ನಿಮ್ಮ ಒಂದು ಲೈಫ್ ಇದ್ರೆ ಚೆನ್ನಾಗಿರುತ್ತೆ. ಯಾರು ಇಲ್ಲ, ನೀವು ಒಬ್ಬರೇ ಇದ್ದೀರಿ ಅಂತಂದ್ರೆ ಆರಾಮಾಗಿ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ. ಓಕೆನಾ? ನಿಮ್ಮ ಮನೆಯಲ್ಲಿ ಏನೆಲ್ಲ ಕೆಲಸಗಳಿದೆ ಅದನ್ನ ಮುಗಿಸ್ಕೊಳ್ಳಿ. ಕ್ಲೀನಿಂಗ್ ಇಸ್ ಆಲ್ಸೋ ಥೆರಪಿ ಅಲ್ವಾ? ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ಜೊತೆಗೆ ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಮಾಡ್ಕೊಳ್ಳಿ. ತುಂಬಾ ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ. ಓಕೆನಾ? ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದೀನಿ. ಸೊ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ. ಜೊತೆಗೆ ನನ್ನ ಇನ್ನೊಂದು ಚಾನಲ್ ಇದೆ, ಪಾಸಿಟಿವ್ ವೈಬ್ಸ್ ಕರ್ನಾಟಕ ಅಂತ ಹೇಳಿ, ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ಹೋಗುತ್ತೆ ಗೊತ್ತಿಲ್ಲ, ಇವತ್ತಿನ ದಿನ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಮನೆಯೆಲ್ಲ ಅಂತ ಅನ್ಕೊಳ್ತಾ ಇದೀನಿ. ಏನಾಗುತ್ತೆ ನೋಡ್ಬೇಕು. ಜೊತೆಗೆ ಏನಾದ್ರೂ ತಿನ್ನೋದಕ್ಕೆ ಮಾಡ್ಕೊಳ್ಬೇಕು. ಜೊತೆಗೆ ಸ್ವಲ್ಪ ಎಡಿಟಿಂಗ್ ಮಾಡಬೇಕು. ಜೊತೆಗೆ ಡಯಟ್ ರೆಕಾರ್ಡ್ಸ್ ಮೇಂಟೈನ್ ಮಾಡಬೇಕು. ನನಗೂ ಕೂಡ ಏನು ಯಾವ ರೀತಿ ನನ್ನ ಒಂದು ಡಯಟ್ ನೆಕ್ಸ್ಟ್ ಮುಂದಕ್ಕೆ ಇರಬೇಕು ಅನ್ನೋದನ್ನ ರೆಕಾರ್ಡ್ ಸ್ವಲ್ಪ ರಿಸರ್ಚ್ ಮಾಡಿ ಅದ್ರ ಬಗ್ಗೆ. ಯಾಕಂದ್ರೆ ನಾವು ಕಲಿತಾ ಇರ್ತೀವಿ, ಎಲ್ಲರೂ ಏನು ಪರ್ಫೆಕ್ಟ್ ಅಲ್ಲ ಅಲ್ವಾ? ಸೊ ಯಾವ ರೀತಿ ನಾವು ಡಯಟ್ ನ ಮೇಂಟೈನ್ ಮಾಡಬೇಕು, ಯಾವ ರೀತಿ ಆಹಾರಗಳು ತಗೊಳ್ಬೇಕು ಅನ್ನೋ ಆಹಾರಗಳ ಬಗ್ಗೆ ವಿಚಾರಗಳನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಮುಂಚಿನ ಕಾಲದಲ್ಲಾದ್ರೆ ಮನೆಯಲ್ಲಿ ಹಿರಿಯರೆಲ್ಲ ಏನು ಒಗ್ಗಟ್ಟಾಗಿ ಇರ್ತಾ ಇದ್ರು. ಒಂದಲ್ಲ ಒಂದು ಏನು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ರು. ಸಾಕಷ್ಟು ವಿಚಾರಗಳು ತಿಳ್ಕೊಳ್ಬೋದಿತ್ತು. ಇವಾಗಿನ ಜನರೇಷನ್ ಹೇಗಾಗ್ಬಿಟ್ಟಿದೆ ಅಂದ್ರೆ ಒಬ್ಬೊಬ್ರೆ ಬದುಕೋದು ಜಾಸ್ತಿ ಆಗ್ಬಿಟ್ಟಿದೆ. ನಾವೆಲ್ಲವೂ ಕೂಡ ರಿಸರ್ಚ್ ಮಾಡಿ ತಿಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಮನೇಲಿ ದೊಡ್ಡವ್ರು ಇದ್ರೂ ಕೂಡ ಅವ್ರಿಗೂ ಕೂಡ ಎಷ್ಟೋ ವಿಚಾರಗಳು ಗೊತ್ತಿರಲ್ಲ ಕೆಲವೊಂದು ಮನೆಗಳಲ್ಲಿ ಅಲ್ವಾ? ಹಾಗಾಗಿ ಈ ರೀತಿ ಇರುವಾಗ ಸಾಕಷ್ಟು ವಿಚಾರಗಳು ತಿಳ್ಕೊಳ್ಳೋದಿರತ್ತೆ. ಸೊ ಈ ರೀತಿ ನನ್ನ ಥಾಟ್ಸು. ಸೊ ನೋಡೋಣ ಏನಾಗುತ್ತೆ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ಎಲ್ಲ ಅನ್ಕೊಳ್ತೀವಿ, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಬೆಳಿಗ್ಗೆ ಎದ್ದು ಕೂಡ್ಲೆ. ಬಟ್ ಟೈಮ್ ಹೇಗ್ ಹೋಗುತ್ತೆ ಗೊತ್ತಾಗಲ್ಲ. ಬೇಗ ಟೈಮ್ ಹೋಗ್ಬಿಡತ್ತೆ ಅಲ್ವಾ ಸ್ನೇಹಿತರೆ? ಓಡ್ತಾ ಇರುತ್ತೆ ಟೈಮ್. ನಾವ್ ಅನ್ಕೊಂಡಿದ್ ಕೆಲಸ ಎಲ್ಲವೂ ಕೂಡ ಟೈಮ್ ಕರೆಕ್ಟ್ ಆಗಿ ಮಾಡಕ್ ಆಗಲ್ಲ. ಇಟ್ಸ್ ಓಕೆ, ಲೆಟ್ಸ್ ಟೇಕ್ ಬ್ರೇಕ್. ದೀರ್ಘವಾಗಿ ಉಸಿರಾಡ್ತಾ ಏನೇನ್ ಕೆಲ್ಸಗಳು ಸಾಧ್ಯ ಆಗುತ್ತೆ ನಮ್ಮ ಕೈಯಲ್ಲಿ ಅದನ್ನ ಮಾಡ್ತಾ ಹೋಗೋಣ. ಓಕೆನಾ? ಸೊ ಒಂದು ಕಾಬೂಲ್ ಕಡಲೆ ಕಾಳ್ದು ಗ್ರೇವಿ ಮಾಡಿದೆ ನಿನ್ನೆ ನೈಟು. ಸೊ ಅದು ಹೇಗ್ ಮಾಡಿದೆ ಅಂತ ನೋಡ್ಕೊಂಡ್ ಬನ್ನಿ, ತೋರ್ಸ್ಕೊಡ್ತೀನಿ ವಿಡಿಯೋನಲ್ಲಿ. ತುಂಬಾ ಚೆನ್ನಾಗಾಗಿತ್ತು. ನಾನು ಗಂಜಿ ಅನ್ನೋ ಜೊತೆ ತಿಂದೆ. ನೀವು ಚಪಾತಿ ಜೊತೆ, ಪೂರಿ ಜೊತೆ, ರೊಟ್ಟಿ ಜೊತೆ, ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದಿಲ್ಲ. ತುಂಬಾ ಚೆನ್ನಾಗಿದೆ. ಸಿಂಪಲ್ ಆಗಿ ಮಾಡಿದ್ದೆ. ಓಕೆ, ಅದೊಂದು ನೋಡೋದಕ್ಕೆ ಸಿಗುತ್ತೆ ಈ ವಿಡಿಯೋನಲ್ಲಿ ನಿಮ್ಗೆ. ನೋಡೋಣ ಹೇಗೆ ಹೋಗುತ್ತೆ ಅಂತ ಇವತ್ತಿನ ದಿನ. ಲೆಟ್ಸ್ ಗೋ. ಸ್ನೇಹಿತರೆ, ಕಾಬೂಲ್ ಚನ್ನದು ಗೊಜ್ಜು ತೋರ್ಸ್ಕೊಡೋದಕ್ಕೂ ಮುಂಚೆ ನಿನ್ನೆ ಏನೆಲ್ಲ ತಗೊಂಡಿದ್ದೆ ಅಂದ್ರೆ ಜಸ್ಟ್ ಗಂಜಿ ಅನ್ನ ಮತ್ತೆ ನಾನು ನುಗ್ಗೆಕಾಯಿ ಪಲ್ಯ ತಗೊಂಡಿದ್ದೆ. ಸೊ ಅದರದ್ದು ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳಿವೆ.
ಓಕೆ ನಾನು ನಿನ್ನೆ ನಾನು ಏನೇನು ತಿಂದಿದ್ದೆ ಅಂತ ಎಲ್ಲವೂ ವಿಡಿಯೋ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾವಾಗ ಯಾವಾಗ ಸಾಧ್ಯ ಆಗುತ್ತೋ ಅವಾಗ ವಿಡಿಯೋ ಮಾಡ್ಕೊಳ್ತೀನಿ ನಾನು. ಓಕೆನಾ. ಫಾರ್ ಎಕ್ಸಾಂಪಲ್ ಇವಾಗ ಸಂಜೆ ಟೈಮಲ್ಲಿ ನಾನು ಬ್ಲ್ಯಾಕ್ ಚೆನ್ನ ತಗೊಂಡಿದ್ದೆ, ಅದೆಲ್ಲ ವಿಡಿಯೋ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಐ ಮೀನ್ ಕಷ್ಟ ಆಗಲ್ಲ, ಮರ್ತೋಗುತ್ತೆ ಕೆಲವೊಂದ್ಸತಿ. ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು ಇರುತ್ತೆ, ಕೆಲವೊಂದ್ಸತಿ ಇರೋದಿಲ್ಲ. ಓಕೆನಾ. ಯಾವ್ಯಾವ್ದಿದೆ ಅದನ್ನ ಆ್ಯಡ್ ಮಾಡ್ತೀನಿ. ಓಕೆನಾ. ನೋಡ್ತಾ ಹೋಗಿ ಮತ್ತೆ ಸಿಗ್ತೀನಿ. ಸ್ನೇಹಿತರೆ, ಇವತ್ತು ವರ್ಕೌಟ್ ಇರ್ಲಿಲ್ವಲ್ಲ, ಸ್ವಲ್ಪ ಎಡಿಟಿಂಗ್ ಎಲ್ಲ ಮುಗಿಸ್ಕೊಳ್ಳುವಂತಹ ಕೆಲಸಗಳನ್ನ ಮಾಡ್ತಾ ಇದೀನಿ. ಜೊತೆಗೆ ಅಡ್ಗೆ ಮಾಡ್ಕೊಳ್ಳೋ ಕೆಲಸ, ಜೊತೆಗೆ ಸ್ವಲ್ಪ ರೆಸ್ಟ್ ಮಾಡೋದು. ಈ ರೀತಿ ಇಲ್ಲಿ ಉಡುಪಿನಲ್ಲಿ ತುಂಬಾನೇ ಬಿಸಿಲಿದೆ. ಸೊ ಈ ರೀತಿ ನನ್ನ ದಿನ ಹೋಗ್ತಾ ಇದೆ. ಈ ವಿಡಿಯೋ ನಿನ್ನೆದು ಆಕ್ಚುಲಿ ಮಾತಾಡಿದ್ದೆ, ಸ್ವಲ್ಪ ಯಾಕೋ ಇದು ವಾಯ್ಸ್ ರೆಕಾರ್ಡ್ ಆಗಿರ್ಲಿಲ್ಲ. ಕೆಲವು ಸತಿ ಬ್ಯಾಟ್ರಿ ಲೋ ಆಗ್ಬಿಟ್ಟಿರುತ್ತೆ, ಗೊತ್ತೇ ಆಗೋದಿಲ್ಲ. ಆದಷ್ಟು ನಾನು ನೋಡ್ಕೊಂಡು ಬ್ಯಾಟ್ರಿ ಎಲ್ಲ ಚೆಕ್ ಮಾಡಿ ಮಾತಾಡ್ತಿರ್ತೀನಿ. ಕೆಲವು ಸತಿ ಹೀಗಾಗ್ಬಿಡುತ್ತೆ. ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಬಾದಾಮಿ ನೆನ್ಸಿದೀನಿ. ಖರ್ಜೂರ ಅದು ವಿಡಿಯೋ ಮಾಡಕ್ ಆಗ್ಲಿಲ್ಲ, 2 ಖರ್ಜೂರ ತಗೊಂಡಿದೀನಿ. ಸೊ ಇಲ್ಲಿ ಅನ್ನ ಕೂಡ ಆಗ್ತಾ ಇದೆ. ಕೆಂಪಕ್ಕಿ ಅನ್ನ ಬೇಯೋಕ್ಕಿಟ್ಟಿದೀನಿ. ಜೊತೆಗೆ ಇಲ್ಲಿ ಸಂಜೆಗೆ ಚಿಕ್ ಪೀಸ್ ಸಲಾಡ್ ತಗೊಳ್ಳೋಣ ನಿನ್ನೆ ಹಾಗೇನೆ ಅನ್ಬಿಟ್ಟು, ಯಾಕಂದ್ರೆ ಲೆಟ್ಯೂಸ್ ಇದೆ ಅಲ್ವಾ. ಸೊ ಹಾಗಾಗಿ ನಾನು ಇದನ್ನ ನೆನ್ಸೋಣ ಅಂತ ಇಲ್ಲಿ ಹಾಕೊಂಡಿದೀನಿ. ಹಾಗೆ ಇಲ್ಲೊಂದ್ ಸ್ವಲ್ಪ ಇದನ್ನ ಕೂಡ ಏನು ನುಗ್ಗೆಕಾಯಿ ಕೂಡ ರೆಡಿ ಮಾಡ್ಕೊಳ್ತಾ ಇದೀನಿ. ಸೊ 2 ಇತ್ತಲ್ಲ, ಇದನ್ನ ಸೈಡ್ಗೆ ಗಂಜಿ ಅನ್ನಕ್ಕೆ ಆಗತ್ತೆ ಅಂತ ಹೇಳಿ ಇದನ್ನ ಫ್ರೈ ಮಾಡ್ಕೊಳ್ತೀನಿ. ಜೊತೆಗೆ ಚಟ್ನಿ ಇದೆ, ಮೊನ್ನೆ ಮಾಡಿರೋ, ನಾ ಹೇಳಿದ್ನಲ್ಲ 2 to 3 days ಬರುತ್ತೆ ಚಟ್ನಿ ಅಂತ. ಸೊ ಅದ್ರ ಜೊತೆ ಗಂಜಿಯನ್ನ ಊಟ ಮಾಡೋದಕ್ಕೆ ಇವಾಗ. ಸೊ ನಾನು ಹೇಳಿದೀನಿ ನೋಡಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ. ಸೊ ನಾನು ಸ್ವಲ್ಪ ದಿವಸ ಗಂಜಿಯನ್ನ ತಗೊಳ್ಳೋಣ ಅಂತ ಹೇಳಿ, ಸ್ವಲ್ಪ ನನ್ನ ಗಟ್ ಎಲ್ಲ ಸ್ವಲ್ಪ ಏನು ಸಿಸ್ಟಮ್ ಎಲ್ಲ ಚೆನ್ನಾಗಾಗ್ಲಿ ಅಂತ ಹೇಳಿ. ಸೊ ಅನ್ನ ನೋಡಿ ಡೈರೆಕ್ಟ್ ಆಗಿ ಬೇಯಿಸೋದು ಯಾವಾಗ್ಲೂ ನಾನು ರೆಗ್ಯುಲರ್ ಆಗಿ ನನ್ನ ವಿಡಿಯೋಸ್ ನೋಡೋರ್ಗೆ ಗೊತ್ತಿರುತ್ತೆ. ಸೊ ಆಲ್ಮೋಸ್ಟ್ ಬೇಯ್ತಾ ಇದೆ. ನಾನು ಸ್ವಲ್ಪ ಇಲ್ಲಿ ನಾನು ನುಗ್ಗೆಕಾಯಿಗೆ ಅರಿಶಿನ ಉಪ್ಪು ಹಾಕಿ ನೀರಲ್ಲಿ ಈ ರೀತಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಬೇಯಲಿ ಇದು, ಇವಾಗ ಜಸ್ಟ್ ಇಟ್ಟಿರೋದು. ಇದು ನಾನು ಸ್ವಲ್ಪ ನೋಡಿ ನೀರೆಲ್ಲ ಸ್ವಲ್ಪ ಇದಾಗ್ಲಿ. ನಾವು ಗಂಜಿ ಅನ್ನ ಊಟ ಮಾಡುವಾಗ ಈ ರೀತಿ ಸ್ವಲ್ಪ ನೀರ್ ಜಾಸ್ತಿ ಇದ್ರೂ ಕೂಡ ಒಳ್ಳೇದು, ಏನ್ ತೊಂದ್ರೆ ಇಲ್ಲ. ನೀರ್ ಫುಲ್ಲು ಇಂಗ್ಬೇಕಂತ ಏನು ಇಲ್ಲ. ಸೊ ಇಲ್ಲಿ ಇನ್ನೊಂದ್ ಸ್ವಲ್ಪ ಅನ್ನ ಬೇಯಲಿ ಅಂತ ಈ ರೀತಿ ಇನ್ನೊಂದ್ ಸ್ವಲ್ಪ ನೀರ್ ಕೂಡ ನಾವು ಹಾಕೊಳ್ಬಹುದು. ಸ್ನೇಹಿತರೆ, ಇಲ್ಲಿ ಊಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದೀನಿ. ಸೊ ನಾನಿಲ್ಲಿ ನುಗ್ಗೆಕಾಯಿನ ಬೇಯಿಸಿ ಇದಕ್ಕೊಂದ್ ಸ್ವಲ್ಪ ಒಗ್ಗರಣೆ ಹಾಕಿದೀನಿ. ಏನಿಲ್ಲ, ಜಸ್ಟ್ ಸಾಸಿವೆ, ಯೆಲ್ಲೋ ಮಸ್ಟರ್ಡ್ ಸೀಡ್ಸ್ ಬಳಸಿದೀನಿ, ಕರಿಬೇವು ಮತ್ತೆ ಒಣಮೆಣಸಿನ್ಕಾಯಿ ಚೂರು ಹಾಕಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಬೇಯಿಸುವಾಗ ಅರಿಶಿನ ಉಪ್ಪು ಅಷ್ಟೇ. ಸೊ ಇವಾಗ ನಾನು ಗಂಜಿಯನ್ನ ಹಾಕೊಳ್ತೀನಿ. ಸೊ ನೋಡಿ, ಇದು ಇನ್ನು ತುಂಬಾ ನೀರಾಗೆ ಮಾಡ್ಬೋದು, ಬಟ್ ನಾನಿದು ಉದ್ರುದಾಗೆ ಮಾಡಿದ್ದೀನಿ. ಸೊ ನೀವು ನೋಡಿ, ಇನ್ನೂ ಸ್ವಲ್ಪ ನೀರು ಕೂಡ ಇದೆ ಕೆಳಗಡೆ ನೋಡಿ, ನೀರಿದೆ. ಓಕೆನಾ. ಇನ್ನೂ ಸ್ವಲ್ಪ ನೀರಾಗಿ ಮಾಡ್ಕೊಳ್ಬೋದು ನೀವು, ಚೆನ್ನಾಗಿರುತ್ತೆ. ಸೊ ಹೀಗೆ ಹಾಕಿದಾಗ ನೀರಿನ ಅಂಶ ಬರ್ಬೇಕು, ಆ ಥರ ಬಂದ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ಇದಕ್ಕೆ ನಾವು ಚಟ್ನಿ ಸ್ವಲ್ಪನೇ ಇದೆ, ಬಟ್ ಇದು ಖಾಲಿ ಸಾಕಾಗುತ್ತೆ, ಇವಾಗ್ಲಿಕ್ಕೆ ಸಾಕಾಗುತ್ತೆ ನನಗೆ. ಸೊ ಇದಿಷ್ಟು ಹಾಕೊಂಡು ಒಂದೇ ಸತಿ ಊಟ ಮಾಡ್ತೀನಿ. ಈಗ ನೋಡಿ, ಹೊಟ್ಟೆ ಬೇರೆ ನೋವ್ತಾ ಇದೆ, ನಂಗೆ ಬೇರೆ ಪೀರಿಯಡ್ಸ್ ಟೈಮ್ ಬೇರೆ. ಸೊ ಹಾಗಾಗಿ ಒಬ್ರೆಲ್ಲ ಮಾಡ್ಕೋಬೇಕಲ್ಲ, ತಕ್ಷಣ ಬೇಗ ಏನಾಗುತ್ತೋ ಅದು ಮಾಡ್ಕೊಳ್ತಾ ಇದೀನಿ. ಸೊ ಇವಾಗ ಇದನ್ನ ಹಾಕೊಂಡು ತಿನ್ಬೇಕು. ಮೊಸರು ಇದೆ, ಮೊಸರು ಹಾಕೊಳ್ತೀನಿ. ಸೊ ಇದಿಷ್ಟು ಊಟ ನೋಡಿ, ಚೆನ್ನಾಗಿದೆ. ತುಂಬಾನು ಬೇಯಿಸ್ಬಿಡ್ಬಾರ್ದು, ಇದು ಹಾಳಾಗತ್ತೆ. ಸೊ ಚಟ್ನಿ ಹಾಕೊಂಡಿದೀನಿ, ತುಂಬಾ ಬಿಸಿ ಇದೆ, ಸ್ವಲ್ಪ ಆರ್ಲಿ ಅಂತ ಕಾಯ್ತಾ ಇದೀನಿ ಮೊಸರು ಹಾಕೊಳ್ಳೋದಕ್ಕೆ. ಬಿಸಿ ಇದೆ, ಚೆನ್ನಾಗಿದೆ ಮಾತ್ರ. ಇದು ಸಿಂಪಲ್ ಆಗಿ ಮಾಡಿದ್ರು ತುಂಬಾ ಚೆನ್ನಾಗಿದೆ ನುಗ್ಗೆಕಾಯಿ. ಸೊ ನಾನು ಇದು ಮೊಸರು ಹಾಕೊಂಡೆ, ಅನ್ನ ಸ್ವಲ್ಪ ಆರ್ತಲ್ಲ, ಹಾಗಾಗಿ ನಂಗಂತೂ ಸ್ಟೊಮಕ್ ಪೇನ್ ಇದೆ ಜಾಸ್ತಿ. ಅದಕ್ಕೆ ಮುಂಚೆ ಬೇಗ ತಿಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕು. ಇವತ್ತು ಬೆಳಿಗ್ಗೆ ನಾನು ಮೆಂತ್ಯ ನೀರು ಕುಡ್ದಿಲ್ಲ, ಚಿಯಾ ಸೀಡ್ಸ್ ವಾಟರ್ ಕುಡ್ದಿದ್ದೀನಿ. ಮೆಂತ್ಯ ನೀರು ಕುಡಿದ್ರೆ ಸ್ವಲ್ಪ ಇವಾಗ ಬರ್ತಾ ಇರ್ಲಿಲ್ವೇನೋ ಹೊಟ್ಟೆ ನೋವು. ಜೀರಿಗೆ ಮೆಂತ್ಯ ಎಲ್ಲ ತಗೊಂಡ್ರೆ ಸ್ವಲ್ಪ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಪೀರಿಯಡ್ಸ್ ಟೈಮಲ್ಲಿ. ಸ್ನೇಹಿತರೆ, ಇದು ನುಗ್ಗೆಕಾಯಿ ಎಷ್ಟು ಟೇಸ್ಟಿಯಾಗಿತ್ತು ಅಂದ್ರೆ, ಚಟ್ನಿ, ಮೊಸರು ಮತ್ತೆ ಗಂಜಿ ಅನ್ನೋ ಜೊತೆ ನಾ ಇದನ್ನೇ ಮರ್ತ್ಬಿಟ್ಟಿದ್ದೀನಿ. ಇಲ್ಲಿ ಈ ತಟ್ಟೆ ಮುಚ್ಚಿಟ್ಟಿದ್ದೆ ಆಯ್ತಾ. ಸೊ ಸೌತೆಕಾಯಿ ಮತ್ತೆ ಬಾದಾಮಿ ತಿನ್ನೋಣ ಅಂತ ಮರ್ತೇ ಬಿಟ್ಟಿದ್ದೀನಿ, ಅಷ್ಟು ಚೆನ್ನಾಗಿತ್ತು. ಐ ಥಿಂಕ್ ಇದು ಇವಾಗ ತಿನ್ನೋದಕ್ಕೆ ಬೇಡ ಅನ್ಸ್ತಿದೆ, ಒಂದ್ ಸ್ವಲ್ಪ ತಗೊಳ್ತೀನಿ. ಬಾದಾಮಿ ಏನು ಬೇಡ ಅನ್ಸ್ತಾ ಇದೆ ಇವಾಗ, ಆಮೇಲೆ ತಿಂತೀನಿ.
ಸೊ ಅಷ್ಟು ಚೆನ್ನಾಗಾಯ್ತು ನೋಡಿ. ಅದು ನಂಗೆ ಇವಾಗ ಸ್ವಲ್ಪ ಸಾಫ್ಟ್ ಆಗಿ ತಿನ್ನೋಣ ಅನ್ಸ್ತಾ ಇದೆ ಅಲ್ವಾ, ಹೊಟ್ಟೆ ಬೇರೆ ನೋವ್ತಾ ಇದೆ. ಸೊ ಅದ್ರ ಕಡೆ ಗಮನನೇ ಹೋಗ್ಲಿಲ್ಲ, ಬೇಗ ಬೇಗ ತಿನ್ಬಿಟ್ಟೆ. ಚೆನ್ನಾಗಿತ್ತು ಮಾತ್ರ. ಇದು ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಇದನ್ನ. ಸೊ ನಿನ್ನೆ ವಿಡಿಯೋಗೆ ಇದು ರೆಡಿಯಾಗಿ ಮಾತಾಡಿದ್ದು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ಇತ್ತು. ಸೊ ಒಂದು ಬನಾನಾ ತಗೊಳ್ತಾ ಇದೀನಿ. ಹಸುವಾದಾಗ ಒಂದೊಂದು ಬನಾನಾ ತಿನ್ನೋದು ಅಥವಾ ದ್ರಾಕ್ಷಿ ತಿನ್ನೋದು, ಇಲ್ಲ ರೋಸ್ಟೆಡ್ ಚೆನ್ನ ಈ ತರ ತಗೊಳ್ತೀನಿ ನಾನು. ಸೊ ದಿನಕ್ಕೆ 2 ಟೈಮ್ಸ್ ತಗೊಳ್ಬೇಕು ಅಂತ ಅನ್ಕೊಂಡು ಈ ನಡುವೆ ಅದನ್ನೇ ಫಾಲೋ ಮಾಡೋಣ ಅಂತ. ಸ್ನೇಹಿತರೆ ಇಲ್ಲಿ ನೋಡಿ, ಇದು ಬೆಳಿಗ್ಗೆ ಮಾಡಿದ್ದು ಬಾಯ್ಲ್ಡ್ ರೈಸು. ಸೊ ಇದನ್ನ ನಾನು ರಾತ್ರಿ ಇವಾಗ ಸಂಜೆಗೂ ಕೂಡ ಇದನ್ನೇ ಊಟ ಮಾಡ್ತೀನಿ. ಆಕ್ಚುಲಿ ಏನ್ ಗೊತ್ತಾ, ನಾನು ಚಿಕ್ ಪೀಸ್ ನೆನ್ಸಿದ್ದೆ ಅಲ್ವಾ, ಸಂಜೆಗೆ ಲೆಟ್ಯೂಸ್ ಹಾಕಿ ತಿನ್ನೋಣ ಅಂತ ಹೇಳಿ ಪನ್ನೀರು ಸೋಯ್ ಪನ್ನೀರು ಲೆಟ್ಯೂಸ್ ಎಲ್ಲ ಹಾಕಿ ನಿನ್ನೆ ಹಾಗೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಏನಾದ್ರು ಸ್ವಲ್ಪ ಚೇಂಜಸ್ ಇದ್ರೆ ಮಾಡೋಣ ಅಂತ ಅನ್ಕೊಂಡೆ. ಅಂದ್ರೆ ಸಲಾಡ್ಗೆ ಏನಾದ್ರು ಕ್ಯಾಪ್ಸಿಕಮ್ ಹಾಕಿದ್ರೆ ಹಾಕ್ಬೋದು, ಸ್ವಲ್ಪ ಚೇಂಜಸ್ ಮಾಡೋಣ ಅಂತ. ಬಟ್ ಇಲ್ಲಿ ರೈಸೇ ಇದೆ. ನಾನು 2 ಟೈಮ್ಸ್ ಡೇ ತಿನ್ನೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಆಕ್ಚುಲಿ ಸುಮಾರು ದಿವಸದಿಂದ 2 ಟೈಮ್ಸ್ ಆಗೋಗ್ತಾ ಇದೆ ನಂದು. ಬೆಳಗ್ಗೆ ಸ್ವಲ್ಪ ಲೇಟಾಗಿ ತಿಂತೀನಿ, ಮತ್ತೆ ಈವ್ನಿಂಗ್ ಸ್ವಲ್ಪ ಬೇಗ ತಿನ್ಬಿಡ್ತೀನಿ. ಈ ತರನೇ ಆಗ್ತಾ ಇದೆ. ಕೆಲವೊಂದ್ಸತಿ ಸ್ಕಿಪ್ ಆಗ್ತಿತ್ತು. ಇನ್ಮೇಲೆ ಸ್ಟ್ರಿಕ್ಟ್ ಆಗಿ ನಾನು 2 ಟೈಮ್ಸ್ ಡೇನೆ ಫಾಲೋ ಮಾಡೋಣ ಅಂತ ಹೇಳಿ ಇವಾಗ ಬನಾನಾ ತಗೊಂಡಿದ್ದೀನಿ. ಹಸುವಾದ್ರೆ ರೋಸ್ಟೆಡ್ ಚೆನ್ನ ಬನಾನಾ ಈ ರೀತಿ ತಗೊಳ್ತೀನಿ ನಾನು, ದ್ರಾಕ್ಷಿ ಈ ತರ ಎಲ್ಲ. ಸೊ ಇವಾಗ ನಾನು ಇದಕ್ಕೆ ಮೊಸರು ಮತ್ತೆ ಸ್ವಲ್ಪ ನೀರು ಎಲ್ಲ ಹಾಕಿ ಇಟ್ಬಿಡ್ತೀನಿ. ನಾವು ಮಜ್ಜಿಗೆ ಕೂಡ ಮಾಡಿ ಇಡ್ಬೋದು, ಬಟ್ ನಾನಿಲ್ಲಿ ಹಾಗೇನೆ ಮೊಸರು ನೀರು ಹಾಕಿ ಮಿಕ್ಸ್ ಮಾಡಿ ಇಡ್ತೀನಿ. ಓಕೆನಾ, ಜಾಸ್ತಿನೂ ಮೊಸರು ಹಾಕಲ್ಲ, ಸ್ವಲ್ಪ ಅಷ್ಟೇ. ಸೊ ಇದಕ್ಕೆ ಒಂದ್ ಸ್ವಲ್ಪ ನೀರು ಹಾಕೋಣ ಇವಾಗ, ಇನ್ನೊಂದ್ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಈ ತರ ಹಾಕ್ಬಿಟ್ರೆ ತಂಪಾಗಿರುತ್ತೆ. ನಮ್ಗೆ ಈವ್ನಿಂಗ್ ಅಂದ್ರೆ ಅನ್ನ ಮುಳುಗೋ ತರ ಹಾಕಿ ಇಡ್ಬೇಕು. ಈವ್ನಿಂಗ್ಗೆ ನಂಗೆ ಇವಾಗ ತಂಪುನು ಇರುತ್ತೆ, ಮತ್ತೆ ಈ ಬೇಸಿಗೆಗಾಲಕ್ಕೆಲ್ಲ ತುಂಬಾ ಒಳ್ಳೇದು. ಇದು ಬೆಳಗ್ಗೆ ಮಾಡಿರೋ ರೈಸ್ ಆಯ್ತಾ, ನೋಡಿದ್ರಲ್ಲ ನೀವು ವಿಡಿಯೋಲಿ. ಸೊ ಚೆನ್ನಾಗಿರುತ್ತೆ ಈ ತರ ಮಾಡ್ಕೊಂಡ್ರೆ. ನೋಡೋಣ, ನಾನೇನಾದ್ರು ಇದು ಚೆನ್ನಾದು ಏನಾದ್ರು ಪಲ್ಯ ತರಾನೇ ಏನಾದ್ರು ಮಾಡೋದಾ, ಗ್ರೇವಿ ತರ ನೋಡಿ ಯೋಚನೆ ಮಾಡಿ ಮಾಡ್ತೀನಿ. ಯಾಕಂದ್ರೆ ಇದು ಸಲಾಡ್ಗೋಸ್ಕರ ಮಾಡಿದ್ದು. ನಾಳೆ ಬೆಳಗ್ಗೆ ಕೂಡ ಮಾಡ್ಕೊಳ್ಬಹುದು ಸಲಾಡ್ಗೆ ನಾನು ಲೆಟ್ಯೂಸು ಪನ್ನೀರ್ ಎಲ್ಲ ಹಾಕಿ. ಸೊ ನೋಡೋಣ, ಇದ್ರ ಜೊತೆಗೆ ತಿನ್ನೋದಕ್ಕೆ ಏನಾದ್ರು ಮಾಡ್ಕೊಳ್ಳೋದಾ ನೋಡ್ತೀನಿ. ಗ್ರೇವಿ ತರಾನೇ ಮಾಡಿದ್ರೆ ಬೆಸ್ಟ್, ಇದ್ರ ಜೊತೆ ಕೂಡ ತಿನ್ನಕ್ ಆಗತ್ತೆ. ನೋಡೋಣ ಏನ್ ಮಾಡ್ತೀನಿ ಅಂತ ಮತ್ತೆ ಹೇಳ್ತೀನಿ. ಕಾಬೂಲ್ ಕಡಲೆಕಾಳನ್ನ ಈ ರೀತಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಆಕ್ಚುಲಿ ಇವತ್ತು ಸ್ವಲ್ಪ ನೀರು ಹೀಗೆ ಬಿಟ್ಟಿದ್ದೀನಿ, ಅಂದ್ರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೀನಿ. ನಿನ್ನೆ ಬೇಯಿಸುವಾಗ ಸ್ವಲ್ಪ ನೀರು ಹಿಂಗಿತ್ತು, ಅಂದ್ರೆ ಇದು ಸಲಾಡ್ ಮಾಡುವಾಗ. ಸೊ ಇವತ್ತು ಸ್ವಲ್ಪ ನೀರಿನ ಅಂಶ ಇದೆ, ಅಂದ್ರೆ ನಾನೇ ನೀರು ಸ್ವಲ್ಪ ಜಾಸ್ತಿ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೆ, ಹಾಗಾಗಿ ನೀರಿನ ಅಂಶ ಹೆಚ್ಚಾಗಿ ಇದೆ. ಯಾಕಂದ್ರೆ ಗ್ರೇವಿ ಮಾಡೋದಕ್ಕಲ್ವಾ, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಇರ್ಲಿ ಅಂತ ಹೇಳಿ ಇಲ್ಲಿ ಉಪ್ಪು ಅರಿಶಿನ ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಸೊ ಇಲ್ಲಿ ಪಾತ್ರೆಗೆ ಇವಾಗ ಒಂದ್ ಸ್ವಲ್ಪ ಮಸ್ಟರ್ಡ್ ಆಯಿಲ್ ಹಾಕೊಳ್ತೀನಿ. ಪಾತ್ರೆ ಕಾದಿದೆ, ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಕಾಯ್ತಿದ್ದ ಹಾಗೇನೆ ಇದಕ್ಕೆ ನಾವು ಮಸ್ಟರ್ಡ್ ಸೀಡ್ಸ್ ಹಾಕೋಣ. ಸ್ವಲ್ಪ ಮಸ್ಟರ್ಡ್, ಸ್ವಲ್ಪ ಜೀರಿಗೆ ಹಾಕ್ತಾ ಇದೀನಿ. ಇಲ್ಲಿ ನಾನು ಸಾಸಿವೆ ಎಣ್ಣೆ ಬಳಸಿರೋದ್ರಿಂದ ಈ ಕಲರ್ ಇದೆ ಸ್ನೇಹಿತರೆ. ಸ್ವಲ್ಪ ಒಂದ್ 2-3 ಹಿಲ್ಕಷ್ಟು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಕರಿಬೇವು ಒಂದ್ ಸ್ವಲ್ಪ ಹಾಕಿದೀನಿ. ಹಾಗೆ ಈರುಳ್ಳಿ ಕೂಡ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಿದೀನಿ. ಸಿಂಪಲ್ ಆಗಿ ನಿಮ್ಗೆ ಕ್ವಿಕ್ ಆಗಿ ಮಾಡ್ಕೊಳ್ಳುವಾಗ ಇದು ತುಂಬಾ ಈಸಿ ಆಗುತ್ತೆ. ನೀವು ಯಾವಾಗ್ಲೂ ಕೂಡ ಏನಾದ್ರೂ ಒಂದ್ ಕಾಳುಗಳು ಏನಾದ್ರೂ ನೆನ್ಸಿಟ್ಬಿಟ್ಟಿದ್ರೆ, ಒಂದಿನ ಕಡ್ಲೆಕಾಳು, ಒಂದಿನ ಬ್ಲಾಕ್ ಚೆನ್ನ, ಒಂದಿನ ಚಿಕ್ ಪೀಸ್, ಈ ರೀತಿ ಒಂದಿನ ಹೆಸರು ಕಾಳು ನೆನ್ಸಿಟ್ಕೊಂಡ್ಬಿಟ್ರೆ ನಿಮ್ಗೆ ಅಡ್ಗೆ ಮಾಡುವಾಗ ಅಷ್ಟು ತಲೆ ಕೆಡೋದಿಲ್ಲ. ಸ್ವಲ್ಪ ಏನಾದ್ರೂ ಕ್ವಿಕ್ ಆಗಿ ಮಾಡ್ಬಿಡ್ಬೋದು. ಇಲ್ಲಿ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಕಲ್ಲುಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಸೀದೋಗ್ಬಾರ್ದು ಈರುಳ್ಳಿ. ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಉರಿನ ಕಮ್ಮಿನೇ ಇಟ್ಟು ನಾವು ಫ್ರೈ ಮಾಡ್ಕೊಳ್ಬೇಕು. ಸೊ ಹೊಸದಾಗಿ ಅಡ್ಗೆ ಕಲಿತಾ ಇರಿ ಅಂತಂದ್ರೆ ಚಿಕ್ಕ ಪುಟ್ಟ ರೆಸಿಪಿಗಳು, ಈಸಿಯಾಗಿರುವ ರೆಸಿಪಿಗಳು ತೋರಿಸ್ಕೊಡ್ತಾ ಇರ್ತೀನಿ, ನೋಡ್ತಾ ಇರಿ. ಇಲ್ಲಿ ನಾನು 1 ಟೊಮೆಟೊನ ಪ್ಯೂರಿ ಮಾಡ್ಕೊಂಡು ಹಾಕೊಂಡಿದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಅನ್ನಕ್ಕೆ ಚಪಾತಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ.
ಮಾಡಿ ನೋಡಿ ಒಂದ್ಸತಿ. ಈ ರೀತಿ ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬಾ ಮಸಾಲ ಎಲ್ಲ ಇಷ್ಟಪಡೋರಾದ್ರೆ ಇದು ನಿಮ್ಗೆ ಬೋರ್ ಅನ್ನಿಸ್ಬೋದು. ಬಟ್ ಯಾವಾಗ್ಲೂ ಒಂದ್ಸತಿ ಸಿಂಪಲ್ ಆಗಿ ಮಾಡ್ಕೊಳ್ಬೇಕು ಅಂತಂದ್ರೆ ಈ ರೀತಿ ಕೂಡ ಮಾಡ್ಕೊಳ್ಬಹುದು. ಸೊ ನಾವು ಟೊಮ್ಯಾಟೊ ಪ್ಯೂರಿ ಹಾಕಿದ್ಮೇಲೆ ಸ್ವಲ್ಪ ನೀರ್ ಹಾಕೊಂಡು ಹಸಿ ವಾಸನೆ ಹೋಗುವವರೆಗೂ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಈ ರೀತಿ ನಾನು ಒಂದ್ ಹಿಡಿಯಷ್ಟು ಕಡಲೆ ಬೀಜನ ಪುಡಿ ಮಾಡಿ ಇಟ್ಕೊಂಡಿದೀನಿ. ಏನು ಹುರ್ಕೊಂಡಿಲ್ಲ, ಜಸ್ಟ್ ಹಾಗೆ ಡೈರೆಕ್ಟ್ ಆಗಿ ಕಡಲೆ ಬೀಜನ ಮಿಕ್ಸಿಗೆ ಹಾಕಿ ರುಬ್ಬಿ ಇಟ್ಕೊಂಡಿದೀನಿ. ಸೊ ಅದನ್ನ ಹಾಕೊಂಡೆ ಇಲ್ಲಿ. ಚೆನ್ನಾಗಿರುತ್ತೆ ಶೇಂಗಾ ಪುಡಿ ಹಾಕೊಂಡ್ರೆ ನೀವು ಗೊಜ್ಜುಗಳಿಗೆ ರೆಸಿಪಿ, ನೀವೇನಾದ್ರು ಗೊಜ್ಜಿನ ರೆಸಿಪಿ ಟ್ರೈ ಮಾಡುವಾಗ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಶೇಂಗಾ ಪುಡಿ ಹಾಕೊಂಡ್ರೆ. ಸೊ ಇದನ್ನ ಹಾಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಇನ್ನೊಂದ್ ಸ್ವಲ್ಪ ನೀರ್ ಬೇಕಂತಂದ್ರೆ ಹಾಕೊಳ್ಳಿ. ಸೊ ನೀವೆಲ್ಲ ನಿಮ್ಗೆ ಗಟ್ಟಿ ಬೇಕು ಅಂತಂದ್ರೆ ಗಟ್ಟಿಯಾಗೆ ಮಾಡ್ಕೊಳ್ಬಹುದು. ನಾನಿಲ್ಲಿ ಒಂದ್ ಸ್ವಲ್ಪ ವಿನು ಮನೆದು ಖಾರ ಇದಲ್ವಾ, ಯಾವಾಗ್ಲೂ ಹೇಳ್ತಾ ಇರ್ತೀನಲ್ಲ, ಅದನ್ನ ಹಾಕೊಳ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಉತ್ತರ ಕರ್ನಾಟಕದ್ದು ಖಾರ ಅಂತ ಕೇಳಿರ್ಬೋದು. ಸೊ ಅದನ್ನೇ ಬಳಸಿದೀನಿ ನಾನಿಲ್ಲಿ. ಸೊ ಗರಂ ಮಸಾಲ ಹಾಕಿದೆ, ವಿಡಿಯೋ ಅದು ಯಾಕೋ ರೆಕಾರ್ಡ್ ಆಗ್ಲಿಲ್ಲ. ರೆಕಾರ್ಡ್ ಆಗಿದೆ ಅನ್ಕೊಂಡೆ, ಆಗ್ಲಿಲ್ಲ. ಸೊ ಗರಂ ಮಸಾಲ ಹಾಕಿ ಇವಾಗ ಮಿಕ್ಸ್ ಮಾಡಿದೆ. ಸೊ ಇದು ಗರಂ ಮಸಾಲ ಒಂದ್ ಸ್ವಲ್ಪನೇ ಹಾಕಿದ್ದು. ಬಿಸಿ ಮಾಡಿರೋ ನೀರಿದೆ, ಅದನ್ನೊಂದ್ ಸ್ವಲ್ಪ ಹಾಕ್ತಾ ಇದ್ದೀನಿ. ನೋಡ್ಕೊಂಡು ನೀವು ಇನ್ನೊಂದ್ ಸ್ವಲ್ಪ ಖಾರ ಬೇಕಂದ್ರೆ ಹಾಕೊಳ್ಬಹುದು. ನಾನು ಇದು ತುಂಬಾ ಖಾರ ಮಾಡ್ತಾ ಇಲ್ಲ, ಸಾಕಿಷ್ಟು. ಸೊ ಇದು ಒಂದ್ಸತಿ ತಿನ್ನೋದಾದ್ರೆ ಇಬ್ರಿಗಾಗುತ್ತೆ. ಸೊ ನಂಗಿಲ್ಲಿ ಇವಾಗ್ಲಿಗೆ ಮತ್ತೆ ಬೆಳಗ್ಗೆಗೆ ಆಗ್ಬೋದು. ಸ್ವಲ್ಪ ಕುದಿ ಬರ್ಲಿ, ಸಾಕು. ಎಷ್ಟು ಕುದೀತಾ ಇದೆ ಅನ್ನುವಾಗ ಕಾಳು ಹಾಕೊಂಡ್ಬಿಡೋಣ. ನೋಡಿ, ಇದ್ರಲ್ಲೂ ಸ್ವಲ್ಪ ನೀರಿನ ಅಂಶ ಇದೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಗಟ್ಟಿ ಆಗತ್ತೆ ಕುದೀತಾ. ಇಷ್ಟಿದ್ರೆ ಸಾಕು ಕನ್ಸಿಸ್ಟೆನ್ಸಿ. ಅನ್ನಕ್ಕೆ, ದೋಸೆಗೆಲ್ಲ ಚೆನ್ನಾಗಿರುತ್ತೆ, ಚಪಾತಿಗೆಲ್ಲ. ಸ್ವಲ್ಪ ಕುದಿ ಬರುತ್ತೆ. ಇದಕ್ಕೆ ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಬಹುದು, ನಾನು ಹಾಕ್ತೇನೆ. ಇದೊಂದು ಸ್ವಲ್ಪ ಕುದಿ ಬರ್ಲಿ, ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕುವ. ಎಷ್ಟು ಬೇಕೋ ಅಷ್ಟು ನೀರ್ ಹಾಕಿ ಒಂದ್ ತಟ್ಟೆ ಮುಚ್ಚಿಟ್ಟು ಒಂದ್ 5-6 ನಿಮಿಷವರೆಗೂ ಬೇಯಿಸ್ಕೊಳ್ಳಿ. ಸೊ ಒಂದ್ 5-6 ನಿಮಿಷ ಆಯ್ತು, ಸಾಕು. ಜಾಸ್ತಿ ಕುದಿಯೋದು ಬೇಡ. ಆಲ್ರೆಡಿ ಕಾಳೆಲ್ಲ ಬೆಂದಿರುತ್ತಲ್ವಾ. ನೋಡಿ, ಸ್ವಲ್ಪ ಗಟ್ಟಿ ಆಯ್ತಾ ಮೊದಲಿಗಿನ. ಸೊ ರೆಡಿ ಕಾಬೂಲ್ ಚೆನ್ನ ಗ್ರೇವಿ, ಸಿಂಪಲ್ ಗ್ರೇವಿ. ಟೊಮೆಟೊ, ಈರುಳ್ಳಿ ಹಾಕಿ ಶೇಂಗಾ ಹಾಕಿ ಮಾಡಿದಂತಹ ಕಾಬೂಲ್ ಚೆನ್ನ ಗ್ರೇವಿ ರೆಡಿಯಾಗಿದೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ, ಓಕೆನಾ? ಸೊ ಸಖತ್ತಾಗಿರುತ್ತೆ. ಅನ್ನಕ್ಕೆ, ಚಪಾತಿಗೆ ಎಲ್ಲ, ದೋಸೆಗೆ, ಇಡ್ಲಿಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದ್ರ ಜೊತೆ ಪ್ರೋಟೀನ್ ಕೂಡ ಇರುತ್ತೆ, ಗ್ರೇವಿ ಕೂಡ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಸಿಕ್ಕಾಪಟ್ಟೆ ಬಿಸಿಲು ಸ್ನೇಹಿತರೆ, ನೈಟ್ ಟೈಮು ಸಿಕ್ಕಾಪಟ್ಟೆ ಸೆಕೆ. ಫ್ಯಾನ್ ಇಲ್ದಿರೋ ಇರೋಕ್ಕೆ ಆಗಲ್ಲ. ನಾನಿಲ್ಲಿ ಚಿಕ್ಕ ಲೈಟಲ್ಲೇ ಕೂತಿದ್ದೀನಿ, ಯಾಕಂದರೆ ದೊಡ್ಡ ಲೈಟ್ ಹಾಕೊಂಡಂತೂ ಇರೋಕ್ಕೂ ಆಗಲ್ಲ. ಸೊ ಹಾಲಲ್ಲಿ ಲೈಟ್ ಹಾಕಿದ್ದೀನಿ. ಇಲ್ಲಿ ಜಸ್ಟ್ ಇದಿದೆ, ವಾರ್ಮ್ ಲೈಟ್ಸ್, ಆರಾಮ್ ಅನಿಸುತ್ತೆ. ಸೊ ಇಲ್ಲಿ ಮಜ್ಜಿಗೆ ಹಾಕಿ ರೆಡಿ ಆಗಿರುವಂಥ ಪ್ರೋಬಯೋಟಿಕ್. ಇದು ಮಧ್ಯಾಹ್ನ ಮಜ್ಜಿಗೆ ಮೊಸರೆಲ್ಲ ಹಾಕಿದ್ನಲ್ಲ, ಸೊ ಅದರದ್ದು ರೆಡ್ ರೈಸನ್ನು ಹಾಕ್ಕೊಳ್ತಾ ತಿನ್ನೋಕ್ಕೆ ತಂಪಾಗಿರುತ್ತಪ್ಪ. ಈ ಸೆಕೆಗಂತೂ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದೇ ಒಂಥರ ಚೆನ್ನ. ಸೊ ನಾನು ತಟ್ಟೆನೂ ತೊಗೊಂಡಿಲ್ಲ, ಇಲ್ಲಿ ಬೌಲ್ ತೊಗೊಂಡ್ಬಿಟ್ಟಿದ್ದೀನಿ. ಸಖತ್ತಾಗಿರುತ್ತೆ ಅಂತ. ಸೊ ಎಷ್ಟು ತಿನ್ಬೋದು, ಯಾಕಂದರೆ ಇದು ಮಜ್ಜಿಗೆನೇ ಜಾಸ್ತಿ ಇದೆ. ಇದು ಇನ್ನೊಂದು ಸತಿ ಹಾಕ್ಕೊಂಡು ತಿನ್ಬೋದು. ಸೊ ಇವಾಗ ನಾನು ಗೊಜ್ಜು ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಒಂದು ಬಟ್ಲು ಇಟ್ಕೊಂಡಿದ್ದೀನಿ, ಇದಕ್ಕೆ ಹಾಕ್ಕೊಳ್ಳೋಣ ಅಂತ ಹೇಳಿ. ಸೊ ಇನ್ನೊಂದು ಸ್ವಲ್ಪ ನಾನು ಉಪ್ಪು ಹಾಕ್ಕೊಳ್ಬೋದು. ಇಲ್ಲ, ಉಪ್ಪು ಹಾಕಿಟ್ಟಿದ್ದೆ ಇದಕ್ಕೆ, ಕರೆಕ್ಟ್ ಈಗ ನೆನಪಾಯಿತು. ಕಲ್ಲುಪ್ಪು ಹಾಕಿ ಇಟ್ಟಿದ್ದೆ, ಆಯಿತಾ, ಆವಾಗಲೇ. ಅಂದರೆ ಮಧ್ಯಾಹ್ನವೇ ಒಂದೆರಡು ಕಾಳು ಕಲ್ಲುಪ್ಪು ಹಾಕಿ ಇಟ್ಟಿದ್ದೆ ಇದಕ್ಕೆ, ಅನ್ನಕ್ಕೆ. ಸೊ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಎದ್ದು ಹೋಗ್ಬೇಕಲ್ಲಪ್ಪ ಮತ್ತೆ ಉಪ್ಪು ತರೋಕ್ಕೆ ಅಂತ ಅಂದ್ಕೊಳ್ತಾ ಇದ್ದೆ, ಉಪ್ಪೇನಾದ್ರು ಬೇಕಿತ್ತು ಅಂತ. ಸೊ ಐ ಥಿಂಕ್ ಏನು ಬೇಡ. ಸೊ
ನೋಡಿ ಆರಾಮ್ ಅನಿಸುತ್ತೆ. ಇದು ತುಂಬ ಹಾಕ್ಕೊಳ್ಬೋದು, ನಾನು ಇವಾಗಲೇ ಹಾಕ್ಕೊಂಡಿರ್ತೀನಿ. ಸುಮ್ಮನೆ ಹಬ್ಬ ಯಾರು ಹಾಕ್ಕೊಳ್ತಾರೆ, ಸ್ವಲ್ಪ ತಂಪಾಗಿರುತ್ತೆ. ನೋಡೋಣ ಆಮೇಲೆ ಒಂದು ಸ್ವಲ್ಪ ಹಾಕೊಳ್ಳೋಣ. ಇನ್ನೂ ಇಷ್ಟಿದೆ, ಸೊ ಇಷ್ಟು ಬೇಕಾಗುತ್ತೆ ನನಗೆ ಇವಾಗ. ಸೊ ನೋಡಿ ಚೆನ್ನಾಗಿ ತಂಪಾಗಿ ಕಾಳು ಹಾಕ್ಕೊಂಡು ತಿನ್ನುವಂಥದ್ದು ಸಖತ್ತಾಗಿರುತ್ತೆ. ಈ ಬಿಸಿಲಿಗಂತೂ ಮೊಸರು ಮಜ್ಜಿಗೆನೇ ಬೆಸ್ಟು. ಅಷ್ಟೊಂದು ಸತಿ ಅನ್ನ ತಿಂದ್ಬಿಟ್ಟು ಆಮೇಲೆ ಇದನ್ನು ಕೂಡ ಹಿಂಗೆ ತಿನ್ಬೋದು, ಬಿಸಿಯಾಗಿ ಚೆನ್ನಾಗಿದೆ. ಸೊ ಈ ಒಂದು ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೊಸದಾಗಿ ಅಡುಗೆ ಕಲಿತಾ ಇರೋರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಚಿಕ್ಕ ಚಿಕ್ಕ ರೆಸಿಪಿಗಳು ನನ್ನ ಒಂದು ಡಿಫ್ರೆಂಟ್ ಸ್ಟೈಲ್ನಲ್ಲಿ ತೋರಿಸ್ಕೊಡ್ತಾ ಇರ್ತೀನಿ, ಓಕೆನಾ. ಎಲ್ಲ ಈಸಿನೇ ಇರುವಂಥದ್ದು. ನೀವು ಹೇಗೆ ಇವಾಗ ಕೆಲವರು ಅಡುಗೆ ತುಂಬ ಕಷ್ಟ ಅನ್ಕೊಳ್ತಾರಲ್ಲ, ಅವ್ರಿಗೆ ಹೇಗೆ ಸುಲಭವಾಗಿ ಈಸಿಯಾಗಿ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇರ್ತೀನಿ. ಸೊ ಡಿಫ್ರೆಂಟ್ ರೆಸಿಪೀಸ್ ಟ್ರೈ ಮಾಡ್ತೀನಿ ನಾನು ಆದಷ್ಟು. ಸೊ ಇವಾಗ ನಾನು ಇರೋದ್ರಲ್ಲೇ ಮಾಡ್ಕೊಳ್ತಾ ಇರೋದು. ಸೊ ನಾನಿಲ್ಲಿ ಸಾಕಷ್ಟು ಕೆಲಸಗಳು ನಾನೇ ಮಾಡ್ಕೊಳ್ಬೇಕಾಗಿರೋದ್ರಿಂದ ಇಲ್ಲಿ ನಾನು ಆಚೆ ಎಲ್ಲೂ ಓಡಾಡ್ತಾ ಇಲ್ಲ ಜಾಸ್ತಿ. ಏನಾದ್ರು ಬೇಕಂದ್ರೆ ಆನ್ಲೈನೇ ತಗೊಂಡಿರ್ತೀನಿ, ಓಕೆನಾ. ಸೊ ಹಾಗಾಗಿ ನೋಡ್ತಾ ಹೋಗಿ ಈ ಒಂದು ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸೊ ನಾನು ಇವತ್ತು ಫೇಸ್ ಪ್ಯಾಕ್ ಒಂದು ರೆಡಿ ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ತಾ ಇದ್ದೀನಿ ಮುಖಕ್ಕೆ. ಸೊ ಅದೇನಾದ್ರು ಮಾಡಿದ್ರೆ ವಿಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಓಕೆನಾ. ಈ ವಿಡಿಯೋನಲ್ಲಿ ಏನ್ ಮುಖ್ಯವಾದ ಮೆಸೇಜ್ ನಿಮ್ಗೆ ಅಂದ್ರೆ, ಆದಷ್ಟು ಬ್ರೇಕ್ ತಗೊಳ್ಳಿ. ಹೆಣ್ಮಕ್ಳು ಅಂದ್ರೆ ಕೆಲ್ಸಗಳಿದ್ದೇ ಇರುತ್ತೆ, ಜನ ಇರ್ಲಿ ಇಲ್ದೇ ಇರ್ಲಿ ಮನೇಲಿ ಕೆಲ್ಸಗಳಿದ್ದೇ ಇರುತ್ತೆ ಅಲ್ವಾ. ಸೊ ಒಬ್ಬರೇ ಇದ್ರೂ ಕೆಲಸ ಇರುತ್ತೆ, ಜನ ಇದ್ರೂ ಕೆಲಸ ಇರುತ್ತೆ, ಕೆಲಸ ಅಂತೂ ತಪ್ಪಿದ್ದಲ್ಲ. ಬಟ್ ಇಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಅನ್ನೋದು ಬೇಡ, ಗಂಡ್ಮಕ್ಳು ಸ್ವಲ್ಪ ಕೈ ಜೋಡಿಸ್ಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಿಮ್ಗೇನ್ ಅನ್ಸುತ್ತೆ? ಇವಾಗ ಒಂದ್ ಮನೆ ಅಂದ್ಮೇಲೆ ಗಂಡ್ಮಕ್ಳು ಹೆಣ್ಮಕ್ಳು ಇಬ್ರು ಇರ್ತಾರೆ ಅಂದಾಗ ಇಬ್ರು ಕೆಲಸ ಮಾಡ್ಬೇಕು ಅಲ್ವಾ. ಇಬ್ರು ಕೂಡ ಏನು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಬಟ್ ಇಲ್ಲಿ ಎಲ್ಲ ಒಂದೇ ಒನ್ ಸೈಡೆಡ್ ಆಗ್ತಾ ಇದ್ರೆ ಏನಾಗುತ್ತೆ, ಅಲ್ಲಿ ನೆಮ್ಮದಿ ಇರೋದಿಲ್ಲ ಅಲ್ವಾ. ಯಾವಾಗ ಕೈ ಜೋಡಿಸಿ ಎಲ್ರು ಒಟ್ಟಿಗೆ ಕೆಲಸಗಳು ಮಾಡ್ತೀವಿ ಯಾವಾಗ ನೆಮ್ಮದಿ ಇರುತ್ತೆ ಅಲ್ವಾ. ಸೊ ಇಷ್ಟನ್ನ ಹೇಳ್ತೀವಿ, ಯಾರೆಲ್ಲ ಒಬ್ಬರೇ ಬದುಕ್ತೀರಿ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು, ಓಕೆನಾ. ಸೊ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಆಲ್ಸೋ. ಸೊ ಇಷ್ಟನ್ನ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.